ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೇಬಿ ಯಾಕೆ ತುಂಬ ಅಳುತ್ತೆ ಅಂತ ಹೇಳಿ ನೋಡೋಣ. ಫ್ರೆಂಡ್ಸ್, ಬೇಬಿ ತುಂಬ ಅಳುತ್ತೆ, ಕಿರಿಕಿರಿ ಮಾಡುತ್ತೆ ಅಂತ ತುಂಬ ಜನ ಬೇಜಾರಾಗ್ತಾರೆ. ಅದು ಹೇಳಲು ಬಾಯಿ ಇರಲ್ಲ. ಹಾಗಾಗಿ ಪೇರೆಂಟ್ಸು ತುಂಬಾ ಯೋಚನೆ ಮಾಡ್ತಾರೆ, ಯಾಕೆ ಮಗು ಅಳ್ತಾ ಇದೆ ಅಂತ. ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಮಗುವಿಗೆ ಹಸಿವಾಗಿದ್ದರೆ ಕಾಮನ್ ಆಗಿ ಅತ್ತೆ ಅಳುತ್ತೆ. ಹಾಗಾಗಿ ಆಗಾಗ ತಾಯಿ ಎದೆ ಹಾಲನ್ನ ಕೊಡ್ತಾ ಇರಬೇಕು. ಆಮೇಲೆ ನಿದ್ದೆ ಬಂದರೆ, ಮಗುಗೆ ತುಂಬಾ ನಿದ್ದೆ ಬಂದರೆ ಅದಕ್ಕೂ ಸಹ ಅದು ಮಗು ಅಳ್ತಾ ಇರುತ್ತೆ. ಹಾಗಾಗಿ ನೀವು ಹಾಲು ಕೊಡ್ತಾ ಅಥವಾ ಜೋಳಿಗೆಯಲ್ಲಿ ಹಾಕಿ ತೂಗಿ ಒಂದು 10-15 ಸಲ, ಆವಾಗ ಮಗು ಮಲ್ಕೊಳ್ಳುತ್ತೆ. ಟ್ರೈ ಮಾಡಿ. ಅಷ್ಟೇ ಅಲ್ಲದೆ ಮಗುಗೆ ಡೈಪರ್ ಆಗಾಗ ಚೇಂಜ್ ಮಾಡ್ತಾ ಇರಬೇಕು. ಕೆಲವೊಬ್ಬರು ಕೆಲಸದ ಒತ್ತಡದಲ್ಲಿ ಡೈಪರ್ ಚೇಂಜ್ ಮಾಡೋದನ್ನೇ ಮರೆತುಬಿಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಆಗಾಗ ಡೈಪರ್ ಚೇಂಜ್ ಮಾಡ್ತಾ ಇರಿ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಮಗುಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದರೆ, ಹಾಸಿಗೆ ಏನಾದರೂ ಒದ್ದೆ ಆಗಿದ್ದರೆ ಅಥವಾ ಪದೇ ಪದೇ ಒಂದೇ ಹಾಸಿಗೆಯಲ್ಲಿ ಹಾಕ್ತಾ ಇದ್ದರೆ ಹಾಸಿಗೆಯನ್ನು ಚೇಂಜ್ ಮಾಡಿ ಬೆಡ್ನ ಆಗಾಗ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಹಾಕುವಂಥ ಔಷಧ ಮೆಡಿಷನ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರಿ ಫ್ರೆಂಡ್ಸ್. ಆಮೇಲೆ ಮಗುಗೆ ರಿಸೆಸ್ ಪ್ರಾಬ್ಲಮ್ ಇರುತ್ತೆ. ಕೆಲವೊಮ್ಮೆ ಮೋಷನ್ ಪಾಸ್ ಮಾಡಲು ಆಗ್ತಾ ಇರೋದಿಲ್ಲ. ಆ ಟೈಮಿಗೆ ಸ್ವಲ್ಪ ಮಗು ಅಳುತ್ತೆ, ಕಿರಿಕಿರಿ ಮಾಡುತ್ತೆ. ಇದು ಸಹ ಕಾಮನ್ನು. ಸ್ವಲ್ಪ ಟೈಮ್ ಬೇಕಾಗುತ್ತೆ ಮಗು ಅಡ್ಜಸ್ಟ್ ಆಗಲು. ಯಾಕಂದರೆ 9 ತಿಂಗಳು ಪಾಪು ಹೊಟ್ಟೆ ಒಳಗಡೆ ಇರುತ್ತಲ್ವ. ಹಾಗಾಗಿ ನಾವು ತಾಳ್ಮೆಯಿಂದ ಕಾಯಬೇಕು. ಪಾಸ್ ಮಾಡುವಾಗ ಹಾಗೆ ಮೋಷನ್ ಪಾಸ್ ಮಾಡುವಾಗ ಮಗು ಕಾಮನ್ನಾಗಿ ಅಳುತ್ತೆ. ನಂದು ಟ್ರಿಕ್ ಯೂಸ್ ಮಾಡ್ತಾ ಇರೋದನ್ನು ನಿಮಗೆ ಹೇಳ್ತೀನಿ. ಎಲ್ಲ ಮಗುದು ಒಂದೇ ಥರ ಅಂತಿರಲ್ಲ. ಮಗುನ ಸ್ವಲ್ಪ ದಬ್ಬ ಹಾಕಿ, ಅಂದರೆ ಪೂರ ಅನ್ಕಂಫರ್ಟಾಗಿ ಮಾಡಬೇಡಿ. ಸ್ವಲ್ಪ ಬೆಂಡ್ ಮಾಡಿ ಅದು ರಿಸೆಸ್ ಮಾಡಲು ಸ್ವಲ್ಪ ಅನುಕೂಲ ಆಗುತ್ತೆ. ನನ್ನ ಮಗುಗೆ ಇದೇ ಟ್ರಿಕ್ ಯೂಸ್ ಮಾಡಿದ್ದೆ. ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಹಾಗೆ ನಾನು ಸ್ವತಃ ಈ ಟ್ರಿಕ್ನ ಯೂಸ್ ಮಾಡಿದ್ದಕ್ಕೆ ನನಗೆ ಮಗು ವರ್ಕ್ ಆಗಿದೆ. ಕೋಲ್ಡ್ ಆಗಿದ್ದರೆ, ನೆಗಡಿ ಬಂದಿದ್ದರೆ ತುಂಬಾ ಕಿರಿಕಿರಿ ಮಾಡ್ತವೆ. ರೂಮು ಹಾಗೂ ಫ್ಯಾನ್ ಎಲ್ಲ ಯೂಸ್ ಮಾಡಿದಾಗ ಮಗುಗೆ ಕೋಲ್ಡ್ ಆಗಿರುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಗೊತ್ತಾಗುತ್ತೆ. ಅದಕ್ಕೂ ಸಹ ಮಗು ಕಿರಿಕಿರಿ ಮಾಡ್ತಾ ಇರುತ್ತೆ. ಫೀವರ್ ಇದ್ರೂ ಮಗು ಕಿರಿಕಿರಿ ಮಾಡೋದು. ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಮನೆಯಲ್ಲಿ ಏನಾದರೂ ಟ್ರಿಕ್ ಯೂಸ್ ಮಾಡಿ. ಇಲ್ಲ ಅಂದರೆ ಒಂದು ಸಲ ಹೋಗಿ ಹಾಸ್ಪಿಟ್ಲಿಗೆ ಭೇಟಿ ಕೊಡಿ. ಕೈ ಕಾಲು ಏನಾದರೂ ಉಳಿಸ್ಕೊಂಡ್ಬಿಟ್ಟಿದ್ರೆ, ನಮ್ಮ ಕಡೆ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ರೆ ಅಂತಾರೆ. ಅದು ಸೈಡಿಗೆ ಒಂದೇ ಕಡೆ ಮಲಗಿದ್ರೆ ಇದೆಲ್ಲ ಕತ್ತೆಲ್ಲ ನೋಯ್ತಿರುತ್ತೆ. ಆ ಸಲುವಾಗಿನೂ ಮಗು ಅಳ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಚೆಕ್ ಮಾಡಿ. ಯಾವ ಕಡೆ ಮಗು ಏನಾದ್ರೂ ಮುಟ್ಟಿ ನೋಡಿ. ಎಲ್ಲಾದರೂ ಮುಟ್ಟಿದರೆ ಅಳ್ತಾ ಇದ್ದರೆ ಅಲ್ಲಿ ನಮ್ಗೆ ಸ್ವಲ್ಪ ಪೇನ್ ಬಂದಿರೋ ಹಾಗೆ, ಅದಕ್ಕೆ ಸ್ವಲ್ಪ ಡಾಕ್ಟ್ರನ್ನ ರೆಕಮೆಂಡ್ ಮಾಡಿಕೊಂಡು ಪೇನ್ನ ನಿವಾರಣೆ ಮಾಡ್ಕೊಳ್ಳಿ. ಕೆಲವೊಮ್ಮೆ 8 ಮಂತ್ಸ್ ಬೇಬಿ ಹಾಗೂ 1 ವರ್ಷ 1.5 ಇಯರ್ ಬೇಬಿನೂ ಸಹ ಅಳ್ತಾ ಇರುತ್ತೆ. ಕಾರಣ ಇಷ್ಟೇ, ಕೆಲವೊಮ್ಮೆ ಟೀತ್ ಬರ್ತಾ ಇರ್ತವೆ, ಹಾಲು ಬರ್ತಾ ಇರ್ತವೆ. ಅದಕ್ಕಾಗಿನೂ ಕೆಲವೊಮ್ಮೆ ಮಗು ಅಳ್ತಾ ಇರುತ್ತೆ. ಚೆಕ್ ಮಾಡಿ. ಒಮ್ಮೆ ಹಲ್ಲ ಏನಾದರೂ ಬರ್ತಾ ಇದ್ದರೆ, ಆಮೇಲೆ ಪಾಪುಗೆ ಏನಾದರೂ ಅನ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಏನೋ ಅಂಥೇಳಿ. 1.5 ಇಯರ್ 8 ಮಂತ್ಸ್ ಅಥವಾ ಫುಡ್ ತೊಗೊಳ್ಳೋ ಅಂಥ ಬೇಬಿ ಏನಾದರೂ ಅಳ್ತಾ ಇದ್ದರೆ, ಕೆಲವೊಮ್ಮೆ ಜಂತು ಹುಳುಗಳೂ ಆಗಿರ್ತವೆ ಹೊಟ್ಟೆಯಲ್ಲಿ. ಹಾಗಾಗಿ ಡಾಕ್ಟ್ರನ್ನ ರೆಕಮೆಂಡ್ ಮಾಡಿ ಜಂತು ಔಷಧನ ತೆಗೆದುಕೊಳ್ಳಿ. ನನ್ನ ಪೇಪುಗೂ ಹಾಗೆ ಆಗಿಬಿಟ್ಟಿತ್ತು. 1.5 ಮಂತ್ ಆದಮೇಲೆ 1 ಇಯರ್ಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೆ ಗೊತ್ತೇ ಆಗಿರಲಿಲ್ಲ. ಮಗು ತುಂಬ ಅಳ್ತಾ ಇತ್ತು. ನೈಟ್ ಆದರೆ, ಆಮೇಲೆ ಡೇ ಆದರೆ ಯಾಕೆ ಅಳತ್ತೆ, ಹೊಟ್ಟೆ ಮುರಿದು ಅಳ್ತಾ ಇತ್ತು. ಯೂರಿನ್ ಸಹ ಟೆಸ್ಟ್ ಮಾಡಿಸಿದ್ವಿ, ಅದರಲ್ಲೂ ಸಹ ನಾರ್ಮಲಾಗಿ ಬಂತು. ಆದರೆ ಫೈನಲ್ ಆಗಿ ಗೊತ್ತಾಯಿತು ನಮಗೆ ಮಗುವಿನಲ್ಲಿ ಹೊಟ್ಟೆಯಲ್ಲಿ ಜಂತುಹುಳ ಆಗಿವೆ ಅಂಥೇಳಿ. ಹಾಗಾಗಿ ನೀವು ಒಂದು ಸಲ ನೋಡಿ. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ, ಹಾಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.